ಕೊಳ್ಳೋದೇ ಸಂಸಾರ, ತಣ್ಣಗಿರೋದೇ ಮುಕ್ತಾವಸ್ಥಾ. ನಿಸ್ಸಂಸಾರ ತಣ್ಣಗಿರೋದು ಏನಾಗೋದ ಜಗತ್ತಿನಾಗ ಏನು ನಾವ ಮಾಡ್ತೇವೇನು? ಏನಿಲ್ಲ, ಎಲ್ಲ ಅದು ನಿಸರ್ಗದ ಮಾಡ್ಕೋತ ಹೊರಟದ, ಮಸ್ತಾಗಿನೇ ಮಾಡ್ತಾದ, ಏನೇನೋ ಮಾಡ್ತಾದ, ಯಾವ್ಯಾವ ರೂಪ ಕೊಡ್ತಾದ. ನನ್ನ ಪ್ರಕಾರ ಈ ಜಗತ್ತು ನಡೆಯೋದಿಲ್ಲ, ಜಗತ್ತಿನ ಪ್ರಕಾರ ಈ ಜಗತ್ತು ನಡೀತಿರ್ತದೆ. ಆದ್ರೆ ನಮ್ದು ಹಂಗೆ ಆಗೋದಿಲ್ಲ. ನಾ ಹೆಂಗೆ ತೊಟ್ಟೇನೆ ಇವರೆಲ್ಲ ಹಿಂಗೆ ತೊಡಬೇಕು, ನಾ ಹೆಂಗೆ ಮಾತಾಡ್ತೇನೆ ಇವರೆಲ್ಲ ಹೀಗೆ ಮಾತಾಡಬೇಕು, ನಾ ಏನು ಹೇಳ್ತೇನೆ ಅದನ್ನ ಎಲ್ಲರೂ ಹೇಳಬೇಕು. ಹಿಂಗಾದ್ರೆ ತಲೆ ಸರಿ ಉಳಿಯೋದಿಲ್ಲ. ನೀವು ನಿಮ್ಮಂಗ, ಅವ್ರು ಅವ್ರಂಗ, ನಾವು ನಮ್ಮಂಗ, ಜಗತ್ತೆಲ್ಲ ತನ್ನಂಗ, ಹಿಂಗೆ ಮಜಾದಾಗಿರ್ಬೇಕದ. ಹೌದಲ್ಲ? ಮನೆಗೆ ಹೋಗ್ರಿಂದ ನೀವು ನಿಮ್ಮಂಗ, ಮನೆಯವರು ಮನೆಯವ್ರಂಗ, ಮಕ್ಕಳಂಗ, ಪ್ರಾಣಿಗಳ ಪ್ರಾಣಿ ಹಂಗ, ಬರೋರು ಹೋಗೋವ್ರಂಗ, ಎಷ್ಟು ಮಜಾ ಇರ್ತದೆ. ಸಮಾಧಾನ ಆಗೋದಿಲ್ಲೇನು? ಮನ್ಯಾಗ ಮನೆ ತಣ್ಣಗಾಗ್ತದೆ. ನೀ ಹಿಂಗ್ಯಾಕ ಅಂದ್ರೆ ನೀ ಹಿಂಗ್ಯಾಕ, ನೀನು ಅದ್ವೈತಿ ಅಂತ ನಾ ಹೇಳಿದ್ರೆ ನೀ ಯಾಕೆ ದ್ವೈತಿ ಅಂತ, ನೀನು ಇಂಥ ಜಾತಿ ಅವಂದ್ರೆ ನೀ ಇಂಥ ಜಾತಿ. ಜಗತ್ತಂದ್ರೆ ಒಂಥರ ಅದ ಸುಮ್ಮನೆ ಪ್ರತಿಧ್ವನಿ, ವಿರೋಧಿ ಪ್ರತಿಧ್ವನಿ ಮಾಡ್ಕೋತ ಹೋಗ್ತಿರ್ತ. ವಿರೋಧಿ ಪ್ರತಿಧ್ವನಿ, ಈ ಪ್ರತಿಧ್ವನಿ ಬೇರೆ, ಇದು ನಾ ಏನಂತೀನಿ ಅದರಂಗೆ ಅದು ಅಂತದ. ಇದು ಜಗತ್ತು ಹಂಗಲ್ಲ, ನಾ ಅಂದ್ರೆ ಅದಕ್ಕೆ ವಿರುದ್ಧ ಅಂತ ಇರ್ತದ. ಅದು ವಿರೋಧಿ ಪ್ರತಿಧ್ವನಿ. ಜಗತ್ತಂದ್ರೆ ವಿರೋಧಿ, ನಾ ಹಿಂಗಂದ್ರೆ ಇನ್ನೊಬ್ಬ ಹಂಗಂತಿರ್ತ. ಈಗಿಲ್ಲೇನು, ನೀವು ಪತ್ರಿಕಾ ಓದ್ರಿ, ಮತ್ತೇನ ಕೇಳ್ರಿ, ಭಾಷಣ ಕೇಳ್ರಿ, ಒಬ್ಬ ಮಾಡಿದ್ದು ಇನ್ನೊಬ್ಬ ತೆಗೆದು ಹಾಕಿಬಿಟ್ಟಿರ್ತಾನೆ. ಯಾಕೆ? ಹಂಗೆ ಅನಿಸ್ತದ ನಮಗೆ, ಅದು ತೆಗೆದು ಹಾಕಬೇಕು ಅನ್ನಿಸ್ತಿರ್ತದೆ. ಮತ್ತು ಇವಂದು ಅಷ್ಟಕ್ಕಷ್ಟ ಅದ, ಅವಂದು ಅಷ್ಟಕ್ಕಷ್ಟ ಇರ್ತದೆ. ಯಾರ್ದೇನು ತೆಗೆದು ಹಾಕೋದು ಅಷ್ಟ್ರಾಗದ, ಇಡೋದು ಅಷ್ಟ್ರಾಗದ. ಪೂರ್ವಾಂದ ಒಬ್ಬ, ಅದ್ಯಾಕೆ ಪಶ್ಚಿಮಾಂದ, ಇಬ್ಬರು ಅವರೇ. ಪೂರ್ವ ಪಶ್ಚಿಮ ಬೇರೆ ಅಲ್ಲ ಅಂತ ತಿಳ್ಕೊಂಡವ್ರಲ್ಲ. ಪೂರ್ವ ಅಂದ, ಆ ಕಡೆ ನಿಂತಿದ್ದ, ಇವ ಪಶ್ಚಿಮ ಅಂದ. ಪಶ್ಚಿಮದ ಪಕ್ಷ, ಪೂರ್ವದ ಪಕ್ಷ, ವೆಸ್ಟ್ ಆ್ಯಂಡ್ ಈಸ್ಟ್ ನೆವರ್ ಮೀಟ್. ಶುರುವಾಯಿತು ಜಗಳ, ಶುರುವಾಯಿತು. ಹಾಗೆ ನಮ್ದದ ಕೇವಲಿನ್ ಅಂದ್ರೆ ಸುಮ್ಮನೆ ಅಲ್ಲಮ್ಮ. ಪ್ರಭುದೇವರು ನಿಮಗೆಲ್ಲ ಗೊತ್ತದ, ಬಹಳ ದೊಡ್ಡವರು. ಮತ್ತು ಅಷ್ಟೇ ಕೇವಲಿ